ತುಂಬ ಖುಷಿಯಾಗಿದ್ದಾರೆ ಎಲೆಕ್ಟ್ರಿಕ್ ಗಾಡಿ ತಗೊಂಡು. ಹೌದೌದು, ತುಂಬ ಖುಷಿಯಾಗಿದ್ದೀವಿ. ಅದರಲ್ಲಿ ಪೆಟ್ರೋಲ್ ಎಕ್ಸ್ಪೆನ್ಸಿವ್ ಸೇವ್ ಆಗ್ತಾ ಇದೆಯಲ್ಲ ಸರ್, ಅದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ತಿಂಗಳಿಗೆ 7,500 ಸೇವ್ ಆಗ್ತಾ ಇದೆ ಸರ್. ಈಗ 7,500 ಇನ್ನು 3,000 ಹಾಕಿದ್ರೆ ಮನೆ ಮೇಂಟೆನೆನ್ಸ್ ಮಾಡ್ಬೋದಲ್ಲ ಸರ್. ಆ ರೀತಿಯಲ್ಲಿ ಇದು ತುಂಬ ಚೆನ್ನಾಗಿದೆ ಗಾಡಿ. ಸೊ ನಾವು ನೋಡ್ಬೋದು ಫ್ರೆಂಡ್ಸ್, ಮಿನಿಸ್ಟರ್ ಕೂಡ ಬಂದಿದ್ದಾರೆ. ಮಿನಿಸ್ಟರ್ಗೆ ಕಂಪ್ನಿಗಳು ಡೀಟೇಲಿಂಗ್ ಕೊಡ್ತಾ ಇದ್ದಾರೆ. ನನ್ನ ಹೆಸರು ಮಹೇಶ್ ಗೊಂದಳಿ ಅಂತ, CEO ಆಫ್ ಆಡಮ್ಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ರೈಟ್ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಹಿಡ್ಕೊಂಡ್ರೆ ನಮ್ಮದು ಆಲ್ಮೋಸ್ಟ್ 500+ ಶೋರೂಮ್ಸ್ ಇದ್ದಾವೆ ಆ್ಯಂಡ್ 6 ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ ಆಲ್ ಓವರ್ ಇಂಡಿಯಾ. ದಟ್ ಟು ಬಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಧಾರವಾಡ, ಕರ್ನಾಟಕದಲ್ಲಿ ಧಾರವಾಡದಿಂದ ಸ್ಟಾರ್ಟ್ ಆಗಿದ್ದು. ಧಾರವಾಡದಲ್ಲಿ ನಮ್ಮದು ಆಲ್ಮೋಸ್ಟ್ 40,000 ಸ್ಕ್ವೇರ್ ಫೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇದೆ. ಹೈದರಾಬಾದ್ದಲ್ಲಿನೂ ನಮ್ಮದು ಆಲ್ಮೋಸ್ಟ್ ಮೋರ್ ದೆನ್ 40,000 ಸ್ಕ್ವೇರ್ ಫೀಟ್ ಪ್ಲ್ಯಾಂಟ್ ಇದೆ. ಮತ್ತು ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಇಟ್ ಟು ಆಲ್ ಓವರ್ ಇಂಡಿಯಾ. ಅಂದರೆ ಪ್ರತಿಯೊಂದು ಸ್ಟೇಟಿಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಆಗುತ್ತೆ. ಅಲ್ಲಿಂದ ಗಾಡಿಗಳನ್ನು ಡಿಸ್ಪ್ಯಾಚ್ ಮಾಡುವ ಪ್ಲ್ಯಾನ್ಗಳನ್ನು ನಾವು ಮಾಡ್ತಾಯಿದ್ದೇವೆ. ಯಾಕಂದರೆ ಬರುವಂಥ ದಿವಸದಲ್ಲಿ ಈ EV ವೆಹಿಕಲ್ ಏನಿದೆ ಇದಕ್ಕೆ ಡಿಮಾಂಡ್ ಮಾತ್ರ ಭಾಳ ಬರೋದು. ಅದರ ಜೊತೆಗೆ ನಾವು ಡಿಮಾಂಡ್ ಮತ್ತು ಸಪ್ಲೈಗೆ ಮ್ಯಾಚ್ ಆಗಬೇಕು. ಯಾಕಂದರೆ ರಿಕ್ವೈರ್ಮೆಂಟ್ ಯಾವಾಗ ಮಾರ್ಕೆಟ್ದಿಂದ ಬರುತ್ತೆ ಆವಾಗ ನಾವು ಗಾಡಿಗಳನ್ನು ಸಪ್ಲೈ ಮಾಡಲಿಕ್ಕೆ ರೆಡಿ ಇರಬೇಕು. ಅದಕ್ಕೆ ನಾವು ಸ್ಟೇಟ್ ವೈಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಗಳನ್ನು ಮಾಡ್ತಾಯಿದ್ದೇವೆ. ಸ್ಟೇಟ್ ವೈಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟನ್ನು ಮಾಡಿದರೆ ಇಮ್ಮಿಡಿಯೇಟಾಗಿ ಗಾಡಿಗಳ ಸರ್ವಿಸ್ಗಳು ಅವರಿಗೆ ಸಿಗುತ್ತೆ. ಈಗ ರೈಟ್ ನಾವು ಆ್ಯಡಮ್ಸ್ದಲ್ಲಿ ಇರೋದು 12 ನಾನ್ ರಿಜಿಸ್ಟರ್ಡ್ ಮಾಡಲ್ಸು ಮತ್ತು 6 ರಿಜಿಸ್ಟರ್ಡ್ ಮಾಡಲ್ಗಳಿದ್ದಾವೆ. ಟೋಟಲ್ 18 ಮಾಡೆಲ್ಗಳು ನಮ್ಮ ಹತ್ರ ಈಗ ಆ್ಯಡಮ್ಸ್ ಕಂಪ್ನಿಯಲ್ಲಿ ಇದ್ದಾವೆ. ಈ ಆ್ಯಡಮ್ಸ್ ಕಂಪ್ನಿಯಲ್ಲಿ ಇರುವ ಗಾಡಿಗಳು 18 ಮಾಡೆಲ್ಗಳು ಈ ಬೇರೊಂದು ಯಾವುದೂ ಕಂಪ್ನಿಯಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ, ನಾನು ಕರ್ನಾಟಕದಲ್ಲಿ ಹೇಳ್ತಾ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಯಾರ ಹತ್ರನೂ ಇಲ್ಲ. ಅಷ್ಟು 18 ಮಾಡೆಲ್ಗಳು ನಮ್ಮ ಕಂಪ್ನಿ ಆ್ಯಡಮ್ಸ್ ಕಂಪ್ನಿಯಲ್ಲಿ ಇದ್ದಾವೆ. ಗಾಡಿ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಹತ್ರ ಎಲ್ಲ ಬೈಕ್ದಿಂದ ಹಿಡ್ಕೊಂಡು, ಅಂದರೆ ಓಲ್ಡ್ ಏಜ್ ಗ್ರೂಪ್ದಿಂದ ಹಿಡ್ಕೊಂಡು ಟೀನ್ ಏಜ್ ಗ್ರೂಪ್ ತನಕ ಎಲ್ಲರಿಗೂ ಗಾಡಿಗಳು ಅವಕಾಶ ತಕ್ಕಂತೆ ಅವ್ರಗಳಿಗೆ ಗಾಡಿ ಇದ್ದಾವೆ. ಅಂದರೆ ಕಾಲೇಜ್ ಹುಡುಗರಿಗೆ ಗಾಡಿಗಳು ಬೇಕಾದರೆ ನಮ್ಮದು ಬ್ರಾವೋ ಇದೆ. ದಿಸ್ ಇಸ್ ದ ಆ್ಯಡಮ್ಸ್ ಬ್ರಾವೋ. 2500 ವ್ಯಾಟ್ ಮೋಟರ್ ಇದೆ. ಕಾಲೇಜ್ ಹುಡುಗರ ಸಲುವಾಗಿ ಇದು 80 to 100 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಅಟ್ ದ ಸ್ಪೀಡ್ ಆಫ್ 80 to 100 ಕಿಲೋಮೀಟರ್ ಸ್ಪೀಡಿಗೆ ಹೋಗುತ್ತೆ. ಇದರಲ್ಲಿ 2 ಮಾಡಲು, ಇದು ಆ್ಯಡಮ್ಸ್ ಶಾರ್ಕ್ ಮಾಡಲ್ ಇದೆ, ಅದ್ರ ಜೊತೆ ಬಾಕ್ಸರ್ ಮಾಡಲು ನಮ್ಮದಿದೆ. ಅದ್ರ ಜೊತೆಗೆ ಈಗ ಯಾರಾದರೂ ಜಾಬ್ ಮಾಡ್ತಾಯಿದ್ದಾರೆ, ಗೌರ್ಮೆಂಟ್ ಜಾಬ್ಸ್ ಮಾಡ್ತಾಯಿದ್ದಾರೆ ಅವರಿಗೆ, ಅಥವಾ ಬ್ಯಾಂಕ್ ಜಾಬ್ಗಳನ್ನು ಮಾಡ್ತಾಯಿದ್ದಾರೆ ಅವ್ರಿಗೆ ಯಾರಾದರೂ ಗಾಡಿ ಹೋಗಬೇಕಂದ್ರೆ ಇದು ನಮ್ಮದು ಆ್ಯಡಮ್ಸ್ ಈವಾ ಮಾಡಲ್. ದಿಸ್ ಈಸ್ ಆಲ್ಸೋ 2500 ವ್ಯಾಟ್ ಮೋಟ್ರ್ ಇದೆ. ಮತ್ತು 13 ಇಂಚಸ್ ವೀಲ್ ಸೈಜನ್ನು ನಾವು ಕೊಟ್ಟಿದ್ದೇವೆ. 13 ಇಂಚಸ್ ವೀಲ್ ಸೈಜನ್ನು ಕೊಟ್ಟಿರೋದು ಈಗ ಪೆಟ್ರೋಲ್ ಬೈಕ್ ಇಟ್ಕೊಳ್ಳಿ ಅಥವಾ EVಯಲ್ಲಿ ಯಾವುದು EV ಬೈಕಲ್ಲಿ ಯಾರ್ದು 13 ಇಂಚಸ್ ವೀಲ್ ಸೈಜ್ ಯಾರೂ ಕೊಟ್ಟಿಲ್ಲ. ಆ್ಯಂಡ್ ಕೆಪಾಸಿಟಿ ಆಫ್ ದ ವೆಹಿಕಲ್ ನೀವು ಗುಡ್ಡ ಹತ್ತಿಸ್ರಿ ಯಾವ್ದು ಬೇಕಾದ್ದು ಕೆಪಾಸಿಟಿ ಪಿಕಪ್ ಭಾಳ ಚೆನ್ನಾಗಿದೆ. ಈ ರೀತಿ ಪಿಕಪ್ ಇರೋ ಗಾಡಿ ಯಾರ್ದು ಇಲ್ಲ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ದಲ್ಲಿ. ಮತ್ತು 80 to 100 ಕಿಲೋಮೀಟರ್ ಮೈಲೇಜ್ ಇದು ಕೊಡುತ್ತೆ ಒಂದು ಚಾರ್ಜಿಗೆ. ಅದರ ಜೊತೆಗೆ ನಮ್ಮ ಬಾಕಿ ಮಾಡೆಲ್ಗಳು ಇದ್ದಾವೆ. ಯಾರಾದರೂ ಪಿಕಪ್ ಮಾಡ್ತಾರೆ, ಗೂಡ್ಸ್ ಕ್ಯಾರೇಜ್ ಮಾಡ್ತಾಯಿದ್ದಾರೆ, ಗೂಡ್ಸ್ ಕ್ಯಾರೇಜ್ ಮಾಡಬೇಕಾದ್ರೆ ಆ ಗಾಡಿ ನಮ್ಮದಿದೆ. ದ್ಯಾಟ್ ಈಸ್ ಆಲ್ಮೋಸ್ಟ್ ಆ್ಯಡಮ್ಸ್ ಮಾರ್ವಲ್. ಅದರಲ್ಲಿ ನೀವು ಫುಡ್ ಬೇಕಾದರೆ ಕ್ಯಾರೇಜ್ ಮಾಡ್ಕೊಂಡು ಹೋಗ್ಬೋದು. ಈವನ್ ಯಾವುದಾದ್ರೂ ಇಫ್ ಯು ಹ್ಯಾವ್ ಹೋಟೆಲಲ್ಲಿ ನೀವು ಗುಡ್ಸನ್ನು ಒಂದು ಟಿಫಿನನ್ನು ಒಂದು ಜಾಗದಿಂದ ಬೇರೆ ಜಾಗಕ್ಕೆ ಕೊಡಬೇಕಂದ್ರೆ ಮೀಲ್ಸ್ ಆನ್ ವೀಲ್ಸ್ ಏನು ಕೊಡ್ತಾಯಿದ್ದಾರೆ ಅದ್ರ ಸಲುವಾಗಿಯೂ ಆ ಗಾಡಿಯನ್ನು ಯೂಸ್ ಮಾಡ್ಬೋದು. ಈವನ್ ಫಾರ್ ಹ್ಯಾಂಡಿಕ್ಯಾಪ್ ಪೀಪಲ್ಸ್ ಸಲುವಾಗಿ ನಮ್ಮ ಹತ್ರ ಗಾಡಿಗಳಿದ್ದಾವೆ. ಈಗ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಯಾರಾದರೂ ಹೊರಿಯನ್ನು ಹೊತ್ಕೊಂಡು ಹೋಗಬೇಕಾಗಿದೆ, ಅದರ ಸಲುವಾಗಿಯೂ ನಮ್ಮ ಹತ್ರ ಆ್ಯಡಮ್ಸ್ ಲೋಡರ್ ಅಂತ ಬರ್ತಾಯಿದೆ. ಅದರಲ್ಲಿ 1 ಕ್ವಿಂಟಲಷ್ಟು ಲೋಡ್ ಹಾಕ್ಕೊಂಡು ನೀವು ತೊಗೊಂಡು ಹೋಗ್ಬೋದು. ಅಂದರೆ ಆ್ಯಡಮ್ಸ್ ಕಂಪ್ನಿಯಲ್ಲಿ ನೀವು ಬಂದರೆ EV ಬೈಕನ್ನು ಪರ್ಚೇಸ್ ಮಾಡಲಿಕ್ಕೆ ಬಂದರೆ ನಿಮಗೆ ಎಲ್ಲ ಗಾಡಿಗಳು ನಮ್ಮ ಹತ್ರ ಸಿಗುತ್ತೆ. ಥ್ಯಾಂಕ್ ಯು.
ಗಾಡಿ ಪರ್ಚೇಸ್ ಮಾಡಿದ್ದೀರಾ ಇದನ್ನ? ಸರ್ ಗಾಡಿ ಪರ್ಚೇಸ್ ಮಾಡಿದ್ದೀವಿ ಆಲ್ರೆಡಿ. ಅನುಭವ ಹೇಗಿದೆ? ಅದು ತುಂಬ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗಾಡಿ. ಮೇಂಟೆನೆನ್ಸ್ ಎಲ್ಲ ಯಾವ ಥರ? ಸರ್ ಮೇಂಟೆನೆನ್ಸು ಈಗ ನಾವು ಫಸ್ಟೆಲ್ಲ ಈಗ ಜುಪಿಟರ್ ಇವೆಲ್ಲ ತೊಗೊಂಡು ಯೂಸ್ ಮಾಡ್ತಾಯಿದ್ವಿ. ಅವಕ್ಕೆಲ್ಲ ನಮ್ಮದು ಈಗ ಪೆಟ್ರೋಲು ಆಲ್ಮೋಸ್ಟ್ ನಮಗೆ ಡೈಲಿ 250-300 ರುಪೀಸ್ ಡೈಲಿ ಪೆಟ್ರೋಲ್ ಬೇಕು. ಆದರೆ ನಮ್ಗೆ ಇದಕ್ಕೆ ಒಂದು ಚಾರ್ಜ್ ಮಾಡಿದ್ರೆ ನಮಗೆ 6 ರುಪೀಸ್ ಬರ್ತಾಯಿದೆ ಒಂದು ಚಾರ್ಜಿಗೆ. 120 ಕಿಲೋಮೀಟ್ರ್ ಮೈಲೇಜ್ ಬರ್ತಾಯಿದೆ. ಆ್ಯಡನ್ಸ್ ತೊಗೊಂಡಿದ್ದೀವಿ 120 ಮೈಲೇಜು. ಅವರೇಜ್ ನಾವು ಸ್ವಲ್ಪ ಸ್ಪೀಡ್ ಹೋದರೆ ಒಂದು 5-10 ಕಿಲೋಮೀಟ್ರ್ ಕಡಿಮೆ ಆಗ್ಬೋದು. ಅದು ಬಿಟ್ಟರೆ ನಮಗೆ ತಿಂಗಳು ಮೇಂಟೆನೆನ್ಸು ಕಡಿಮೆ, ಎಲ್ಲ ಕಡಿಮೆ ಇದೆ. ಓವರಾಲ್ ನಾವು ಒಂದು ತಿಂಗಳು ಚಾರ್ಜಿಂಗ್ ಮಾಡಿದ್ರೆ ಒಂದು 300 ರೂಪಾಯಿವರೆಗೂ ಬರುತ್ತೆ. ನಾವು ಜಾಸ್ತಿ ಸ್ವಲ್ಪ ಫೀಲ್ಡ್ ವರ್ಕು ಅದು ಇದು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಇದ್ದಿದ್ದರಿಂದ ನಾವು ಇದನ್ನು ತಗೊಂಡು ಯೂಸ್ ಮಾಡ್ತಾಯಿದ್ದೀವಿ. ಮೇಂಟೆನೆನ್ಸ್ ನೀವು ಸರ್ವಿಸ್ಗೆ ಹೋದ್ರೂ ಅಷ್ಟೇ ಏನು ಸರ್ವಿಸ್ ಚಾರ್ಜ್ ಅಂಥದ್ದೇನು ಬರೋಲ್ಲ. ಸಣ್ಣ ಪುಟ್ಟ ಬರ್ಬೋದು, ಒಂದು 100-200-250 ಗಂಟ ಬರ್ಬೋದು. ಅದು ಬಿಟ್ಟರೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು, ಕಂಫರ್ಟಬಲ್ ಆಗಿದೆ ಗಾಡಿ. ಇವಾಗ ಪೆಟ್ರೋಲ್ ಗಾಡಿ ಯೂಸ್ ಮಾಡಬೇಕಾದ್ರೆ ಎಷ್ಟಾಗ್ತಿದೆ ತಿಂಗಳಿಗೆ ಪೆಟ್ರೋಲ್ನ? ಸರ್ ತಿಂಗಳಿಗೆ ನಮ್ಮದು 9,000 ರೂಪಾಯಿ ಪೆಟ್ರೋಲ್ ಆಗ್ತಾಯಿದ್ವಿ. ಮೈಲೇಜ್ ಕಡಿಮೆ ಅಂದ್ರೂ 7,500 ರೂಪಾಯಿ ನಮಗೆ ಪೆಟ್ರೋಲ್ ಎಕ್ಸ್ಪೆನ್ಸಿವ್ ಬರ್ತಾಯಿತ್ತು. ಇವತ್ತು ನಮಗೆ ಪೆಟ್ರೋಲ್ ಎಕ್ಸ್ಪೆನ್ಸಿವ್ ಏನಿಲ್ಲ, ಜಸ್ಟ್ ಒಂದು 300-350 ರೂಪಾಯಿ ಕರೆಂಟ್ ಚಾರ್ಜ್ ಬರ್ತಾಯಿದೆ ಅಷ್ಟೇ. ಅದು ಬಿಟ್ಟರೆ ಗಾಡಿದು ಇನ್ನು ಮೇಂಟೆನೆನ್ಸ್ ಅದು ಇದು ಏನು ತಲೆ ಕೆಡಿಸ್ಕೊಳ್ಳೋದೇನು ನೆಸಿಟಿ ಇಲ್ಲ. ಸಣ್ಣ ಪುಟ್ಟ ಮೈನರಾಗಿ ಬಂದರೆ ಅದನ್ನು ಕಂಪ್ನಿ ಸರ್ವಿಸ್ ಕೊಡುತ್ತೆ, ಅದರದ್ದೇನು ತಲೆನೋವು ಏನಿಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ ಶೋರೂಮಲ್ಲಾಗಲಿ ಎಲ್ಲ ಕಂಪ್ನಿಯಿಂದ. ತುಂಬ ಖುಷಿಯಾಗಿದ್ದಾರೆ ಎಲೆಕ್ಟ್ರಿಕ್ ಗಾಡಿ ತಗೊಂಡು? ಹೌದೌದು, ತುಂಬ ಖುಷಿಯಾಗಿದ್ದೀವಿ. ಅದರಿಂದ ಪೆಟ್ರೋಲ್ ಎಕ್ಸ್ಪೆನ್ಸಿವ್ ಸೇವ್ ಆಗ್ತಾ ಇದೆಯಲ್ಲ ಸರ್, ಅದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ತಿಂಗಳಿಗೆ 7,500 ಸೇವ್ ಆಗ್ತಾ ಇದೆ ಸೇವ್ ಆಗ್ತದೆ ಸರ್. ಈಗ 7,500 ಇನ್ನು 3,000 ಹಾಕಿದ್ರೆ ಮನೆ ಮೇಂಟೆನೆನ್ಸ್ ಮಾಡ್ಬೋದಲ್ಲ ಸರ್. ಆ ರೀತಿಯಲ್ಲಿ ಇದು ತುಂಬ ಚೆನ್ನಾಗಿದೆ ಗಾಡಿ. ಥ್ಯಾಂಕ್ ಯು.